ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಂ ಹಾಂ ಹಿಂಗೆ ಮಾಡಿ ಪಲ್ಯ ಮಾಡೋದ. ಒಳಗಡೆ ಏನಿರುತ್ತೆ ಇದರಲ್ಲಿ? ಮೂಲೆ ಬೀಜ ಬೀಜ. ನಾನು ಇದೇ ಫಸ್ಟ್ ನಾನು ಕೇಳ್ತಿರೋದು. ಮೂಲಂಗಿ ಕಾಯಲ್ಲಿ ಎಷ್ಟು ಬಿಟ್ಟಿದೆ? ಇದೆ. ಈಗ ಎಲೆಯಲ್ಲಿ ಎಷ್ಟು ಬಲಿತಾವೆ. ಹಾಂ ಇಷ್ಟು ಕಲ್ತಿದ್ದು ಮತ್ತೆ ಬಲಿತಾವೆ. ಇನ್ನೂ ಎಳೆದಲ್ಲ. ಇದು ಎಳೆದ ಕಡೆ ಇಲ್ಲಿ ಇಲ್ಲೊಂಚೂರು ದಪ್ಪ ಐತೆ, ಇಲ್ಲ ಅದೊಂದು ದಪ್ಪ ಇದೆ. ಅದು ಏನೇನು ಮಾಡ್ತೀನಿ ಸುತ್ತ ನಮ್ಮಮ್ಮ ನೋಡಬೇಕು. ಬುಟ್ಟಿ ಮಾಡಿಬಿಟ್ರೆ ಭಾಳ ಚೆನ್ನಾಗಿ ಬರ್ತದೆ. ಒಳ್ಳೆ ಒಳ್ಳೆ ಗೆಡ್ಡೆ ಬೀಜ ಅಲ್ಲ, ಕಾಯಿ ಸೊಪ್ಪೆ ಕೆಲವರು ತಿನ್ನಲ್ಲ, ತೆಗೆದು ಬಿಡ್ತಾರೆ. ಇಲ್ಲಿ ನೋಡಿಲ್ಲ, ಇಲ್ಲಿ ಐತಲ್ಲ ಅಂಡಿಲ್ಲ ತಪ್ಪ ಇದಾವೆ. ಇಲ್ಲ ಇವು ಬಲ್ತವ, ಇವು ಕುಕ್ಕಿಬೇಕು. ಬಲ್ತಿಲ್ಲ. ಇರುತ್ತೆ. ಸೊ ನೋಡಿದ್ರಲ್ಲ, ಇದು ಮೂಲಂಗಿ ಕಾಯಿ ಪಲ್ಯ. ಟೇಸ್ಟ್ ಚೆನ್ನಾಗಿತ್ತು. ತುಂಬ ಡಿಲೀಷಿಯಸ್ ಆಗಿರಬೇಕು ಅನ್ನೋರು ತಿನ್ನೋಕ್ಕಾಗಲ್ಲ. ಹೆಲ್ತ್ ವೈಸ್ ಓಕೆ, ನನಗೆ ಹೆಲ್ತ್ ಚೆನ್ನಾಗಿರಬೇಕು ಅನ್ನೋರು ಆರಾಮಾಗಿ ಈ ಪಲ್ಯನ ತಿನ್ಬೋದು. ನಾನು ಫಸ್ಟ್ ಟೈಮ್ ತಿಂದಿದ್ದು, ಬಟ್ ಓಕೆ, ಟೇಸ್ಟ್ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಗೊತ್ತಲ್ಲ, ಮಗುಗೆ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಏನಾದರೂ ಒಂದು ಹೊಸ ಥರದ್ದು ತರ್ತಾನೆ ಇರ್ತೀವಿ. ಇವಾಗಂತೂ ಏನೇನು ಬಂದಿದೆ ಅಂತ ಅಂದರೆ, ಮುಂಚೆ ಎಲ್ಲ ಬರೀ ಬಟ್ಲು ಮತ್ತು ಸ್ಪೂನು ಇವೆರಡರ ಮೇಲೆ ಡಿಪೆಂಡ್ ಆಗಿದ್ವಿ. ಈಗ ನೋಡಿ, ಈ ಥರ ಸಿಲಿಕಾನ್ದು ಬಾಟಲ್ ತರೋದ್ರಲ್ಲಿದೆ. ಆ್ಯಂಡ್ ಇದರಲ್ಲಿ ಎಷ್ಟು ML ಏನು ಅದ್ರದ್ದು ಸಹ ಡೀಟೇಲ್ಸ್ ಇರುತ್ತೆ. ಹಾಗಾಗಿ ನಾನು ಇವಾಗ ಬಟ್ಲಲ್ಲಿ ಇಟ್ಕೊಂಡು ತಿನ್ನಿಸುವಾಗ ಕೆಲವೊಮ್ಮೆ ಚೆಲ್ಲುತ್ತೆ. ಆಮೇಲೆ ಸ್ಪೂನಲ್ಲಿ ತಿನ್ನಿಸುವಾಗ ಮಗುಗೆ ಹರ್ಟ್ ಆಗುತ್ತೆ ಕೆಲವೊಂದು ಸರಿ, ನಾವೇನಾರು ಹಿಂಗೆ ಬಾಯಿಗೆ ತಿನ್ನಿಸುವಾಗ. ಸೊ ಈ ಥರ ಒಂದು ಸಿಲಿಕಾನ್ದು ಸ್ಪೂನ್ ಇದ್ದರೆ ಪಾಪುನು ಇವಾಗ ಹೊಸಡೆಲ್ಲ ಗಟ್ಟಿ ಆಗ್ತಿರುತ್ತಲ್ಲ, ಸೊ ಕಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆಲ್ಲ ಈ ಥರದೊಂದು ಸಿಲಿಕಾನ್ ಮೆಟೀರಿಯಲ್ದು ಸ್ಪೂನ್ ಇದ್ದರೆ ಬೆಟರು, ಏನು ಪಾಪುಗೆ ಸ್ಕಿನ್ಗೆ ಹರ್ಟ್ ಆಗಲ್ಲ ಅಂದ್ಬಿಟ್ಟು ನಾನು ತರಿಸ್ದೆ. ಸೊ ಇಷ್ಟು ನನಗೆ ಬರೀ ಒಂದು 250 ಅಷ್ಟೇ ಸಿಕ್ಕಿದ್ದು. ಬ್ರ್ಯಾಂಡೆಡ್ಗಳು ಸಿಗುತ್ತೆ, ಬಟ್ ಮೆಟೀರಿಯಲ್ ಸೇಮ್ ಇರುತ್ತೆ, ಒಂದು ಬ್ರ್ಯಾಂಡ್ ಲೇಬಲ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಇದೇನಿಲ್ಲ. ಆ್ಯಂಡ್ ಮಗು ತಿನ್ನುತ್ತೋ, ಇದರಲ್ಲಿ ಅಡ್ಜಸ್ಟ್ ಆಗುತ್ತೋ ಅದನ್ನು ನಾವು ನೋಡಬೇಕಲ್ಲ. ಸುಮ್ಮನೆ ಕಾಸ್ಟ್ಲಿ ತರಿಸ್ಕೊಂಡು ವೇಸ್ಟ್ ಮಾಡಬಾರ್ದು. ಸೊ ನನಗಿಷ್ಟು ಒಂದು 212 ಅವರು 250 ರುಪೀಸಿಗೆ ಏನೋ, ಒಟ್ಟು 200-250 ಅರೌಂಡ್ ನನಗೆ ಸಿಕ್ಕಿದ್ದು. ಇದರಲ್ಲಿ ಇಷ್ಟು ಐಟಮ್ ಇತ್ತು. ಸೊ ಇದು ಬಾಟಲ್ ಕ್ಲೀನ್ ಮಾಡೋಕ್ಕೆ. ಈ ಬಾಟಲ್ ಇರ್ಬೋದು, ನಾವು ಮಾಮೂಲಿ ನಿಪ್ಪಲ್ ಬಾಟಲ್ಸ್ ಇರುತ್ತಲ್ಲ ಬೇಬಿದು, ಅದನ್ನು ಕ್ಲೀನ್ ಮಾಡೋಕ್ಕೆ ಇದು ಚೆನ್ನಾಗಿದೆ. ನಮ್ಮನೆ ನಾರ್ಮಲ್ ವಾಟರ್ ಬಾಟಲ್ಸ್ನು ನಾವು ಇದರಲ್ಲಿ ಕ್ಲೀನ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಇದೊಂದು ಬಾಟಲ್ ಕ್ಲೀನಿಂಗ್ ಸ್ಟಿಕ್. ಆದರೆ ಇದು ಫೀಡಿಂಗಿಂದು. ಸೊ ಇದರಲ್ಲಿ ನಾವು ಸೆರಿಯಿಂದ ಹಿಡ್ದು ಬೇರೆ ಏನಾದ್ರು ಪ್ಯೂರಿ ಏನು ಮಾಡಿದ್ರೂ ನಾವು ಆರಾಮಾಗಿ ಇದನ್ನು ತಿನ್ನಿಸ್ಬೋದು. ಇಲ್ಲೊಂದು ಕ್ಯಾಪ್ ಕೊಟ್ಟಿರ್ತಾರೆ, ಕ್ಯಾಪ್ ಇರುತ್ತೆ. ಸೊ ಇದನ್ನು ರಿಮೂವ್ ಮಾಡಿ ನಾವು ಇದ್ರೊಳಗಡೆ ಏನಾದರೂ ಪ್ಯೂರಿ ಏನಾದರೂ ತಿನ್ನಿಸುವಾಗ, ಸರಿ ಏನಾದ್ರು ತಿನ್ನಿಸುವಾಗ ಲಿಕ್ವಿಡ್ ಕನ್ಸಿಸ್ಟೆನ್ಸಿಲಿರುತ್ತಲ್ಲ, ಸೊ ಇಲ್ಲೊಂದು ಹೋಲ್ ಇರುತ್ತೆ ಚಿಕ್ಕದು ಪುಟಾಣಿದು. ನಾವು ಹಿಂಗೆ ಪ್ರೆಸ್ ಮಾಡಿದಾಗ ಸ್ಪೂನ್ ಟೈಪಲ್ಲಿ ಬರುತ್ತೆ. ಸೊ ಇದರಲ್ಲಿ ನಾರ್ಮಲ್ ಸ್ಪೂನಲ್ಲಿ ತಿನ್ಸೋಂಗೆ ನಾವು ತಿನ್ನಿಸ್ಬೋದು. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಕ್ಯಾಪ್ ಇದಕ್ಕೆ. ಆ್ಯಂಡ್ ಇದು ಪಾಪ್ಯುಲರೇ ಇದು. ಆ್ಯಕ್ಚುಲಿ ಬೇಬಿಗೆ ನಾವು ಫ್ರೂಟ್ಸ್ ಏನಾದ್ರು ತಿನ್ನಿಸ್ಬೇಕು ಅಂತ ಅಂದರೆ ಸ್ಮ್ಯಾಶ್ ಮಾಡೇ ತಿನ್ನಿಸೋದಿರುತ್ತೆ. ಕೆಲವೊಂದು ಸರಿ ಟಾಯ್ಸ್ನೆಲ್ಲ ಬಾಯಿಗೆ ಹಾಕ್ಕೊಂತಿರ್ತಾರೆ. ಸೊ ಇದು ನಾವು ಒಂಥರ ಟಾಯ್ಸ್ ಥರನೂ ಕೊಡ್ಬೋದು. ಹೀಗೆ ಇಟ್ಕೊಂಡು ಇದ್ರೊಳಗೆ ಏನಾದ್ರು ಯಾವ ಫ್ರೂಟ್ಸ್ ಬೇಕಾದ್ರೂ ನಾವು ಹಾಕ್ಕೊಡ್ಬೋದು. ಫ್ರೂಟ್ಸ್ ಹಾಕ್ಕೊಡೋದ್ರಿಂದ ಒಂದು ಬೆನಿಫಿಟ್ ಏನಂದರೆ, ಇದು ಚ್ವಿಂಗ್ ಮಾಡ್ತಾವಲ್ಲ, ಸೊ ಅದರಲ್ಲಿ ಒಂಥರ ಇದು ಟಾಯ್ ಆದಂಗೂ ಆಗುತ್ತೆ ಆ್ಯಂಡ್ ಫ್ರೂಟ್ಸ್ ತಿನ್ನೋ ಥರನೂ ಆಗುತ್ತೆ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನು ಮಾತ್ರ ಯಾರು ಮಿಸ್ ಮಾಡ್ದಲೇ ತೊಗೊಳ್ಳಿ. ಇನ್ನು ಈ ಸ್ಪೂನ್ ಬಗ್ಗೆ ಹೇಳಿದ್ದೀನಿ, ಅದು ತುಂಬ ಚೆನ್ನಾಗಿದೆ. ಪಾಪು ಕಚ್ಚಿದ್ರೂ ಏನು ಹರ್ಟ್ ಆಗಲ್ಲ.
ಇದು ಅಷ್ಟೇ, ಏನು ಮುರಿದೋಗೋದು, ಬೆಂಡಾದಾಗ ಇದೇನಾದರೂ ಕ್ರ್ಯಾಕ್ ಆಗೋದು ಆ ಥರ ಏನೂ ಇಲ್ಲ. ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಸೊ ತುಂಬ ವರ್ತಿ ಇದೆ ಇದೂ. ಆಮೇಲೆ ಇದು ಇದೆ. ಆ್ಯಂಡ್ ಇದು ಏನು ಅಂದರೆ ಆ ಮಗುಗೆ ನಾಲ್ಗೆನ ತಿಕ್ಕೋಕೆ ಅಂತ ಇರೋದು. ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು ಅಷ್ಟು ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿದೆ. ನಾವು ಸ್ನಾನ ಮಾಡಿಸುವಾಗ ಇದನ್ನು ಈ ಥರ ಹಿಂಗೆ ಕ್ಯಾಪ್ ಹಿಂಗೆ ಹಾಕ್ಕೊಂಡು ನಾವು ಪಾಪುಗೆ ನಾಲ್ಗೆನ ತಿಕ್ಬೋದು. ತುಂಬ ಚೆನ್ನಾಗಿದೆ. ಸೊ ಇದ್ರ ಸೇಫ್ಟಿಗೆ ಈ ಕವರು ಕೊಟ್ಟಿರ್ತಾರೆ. ಮತ್ತು ನಾವು ಬಿಸಿನೀರಲ್ಲಿ ವಾಶ್ ಮಾಡಿ ಇದೇ ಬಾಕ್ಸಿಗೆ ನಾವು ಹಾಕಿಡ್ಬೋದು. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೇನಾದರೂ ಯಾರಾದ್ರು ಇವಾಗ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀರಾ, ಆ್ಯಂಡ್ ಇದು ಟ್ರಾವೆಲಲ್ಲೂ ಅಷ್ಟೇ, ನಾವು ಟ್ರಾವೆಲ್ ಮಾಡುವಾಗಲೂ ಬೇಕಿದ್ದರೆ ನಾವು ಇದರಲ್ಲಿ ಹಾಕ್ಕೊಂಡು ಕ್ಯಾಪ್ ಹೇಗೂ ಇರುತ್ತಲ್ಲ, ತುಂಬ ಸೇಫ್ ಇರುತ್ತೆ, ಯಾವುದೇ ಥರದ ಲೀಕೇಜ್ ಇಲ್ಲ, ತೊಗೊಂಡು ಹೋಗ್ಬೋದು. ಇವೆಲ್ಲದೂ ನಾವು ಟ್ರಾವೆಲ್ ಮಾಡುವಾಗ ಕ್ಯಾರಿ ಮಾಡ್ಬೋದು. ಆ್ಯಂಡ್ ನನಗೆ ಬೆಸ್ಟ್ ಪ್ರೈಸಲ್ಲಿ ನಾನು ಸರ್ಚ್ ಮಾಡಿದ್ದೆ ಆ್ಯಕ್ಚುಲಿ, ಇದನ್ನ ಫ್ಲಿಪ್ಕಾರ್ಟಲ್ಲಿ ಏನೋ ತರಿಸಿದ್ದು ನಾನು. ಬೆಸ್ಟ್ ಪ್ರೈಸಲ್ಲಿ ಸಿಕ್ತು, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಓಕೆ, ಎಲ್ಲಿ ಹೋಗ್ತಿದ್ದೀವಿ ಮುದ್ದು, ನಾವು ಎಲ್ಲಿ ಹೋಗ್ತಿದ್ದೀವಿ ಮುದ್ದು? ಏ ಬಬ್ಲ, ಒಳ್ಳೆ ಹೋಗ್ತಿದ್ದೀವಿ ಮಗನೇ, ಅಲ್ಲಿ ಹೋಗ್ತಿದ್ದೀವಿ ಮಗನೇ. ಕೊಂಡೆಲ್ಲರೂ ಹೋಗ್ಬೇಕಂದ್ರೆ 1 ಬ್ಯಾಗು, 2 ಬ್ಯಾಗು, 3, 4, ಆಮೇಲೆ ಇನ್ನು 2 ಕಾರಲ್ಲಿದೆ. ಎಷ್ಟು ಲಗೇಜ್ ಮಗನೇ. 1 ಬ್ಯಾಗ್ ಹಿಂಗೆ ಹಾಕ್ಕೊಂಡು ಹೋಗ್ತಾ ಇದ್ವಿ, ಈಗ ನೋಡು. ಸೊ ಫ್ರೆಂಡ್ಸ್, ಆ ಕಾರ್ ತೊಗೊಂಡ್ಮೇಲೆ ಫಸ್ಟ್ ಟೈಮ್ ನಾವು ಒಂದು ಲಾಂಗ್ ಜರ್ನಿ ಮಾಡ್ತಾ ಇರೋದು, ಅದು ಬಬ್ಲು ಜೊತೆ ಫಸ್ಟ್ ಟೈಮು. ಆ್ಯಕ್ಚುಲಿ ತುಂಬ ಫಂಕ್ಷನ್ಸ್ನ ನಾನು ಮಿಸ್ ಮಾಡ್ಕೊಂಡಿದ್ದೆ ಬಿಕಾಸ್ ಆಫ್ ನಮ್ಮ ಬಬ್ಲು. ಅವನಿಗೆ ಲಾಂಗ್ ಜರ್ನಿ ಆಗಲ್ಲ, ಬೇಡ ಹಾಗೆ ಹೀಗೆ ಅಂತ ಅಂದ್ಕೊಂಡು. ಸೊ ತುಂಬ ಮನಸ್ಸು ಮಾಡಿ ಓಕೆ ಹೋಗೇ ಬಿಡೋಣ, ಒಂದು ಚೇಂಜಸ್ ಇರುತ್ತೆ ನಮಗೂ ಮನೇಲೇ ಇದ್ದು ಅಂತ ಅಂದ್ಬಿಟ್ಟು ನಾನು, ಅಮ್ಮ, ಬಬ್ಲು 3 ಜನನು ದಾವಣಗೆರೆಗೆ ಹೊರಟಿದ್ದೀವಿ. ದಾವಣಗೆರೆಗೆ ಯಾಕೆ ಅಂತ ಅಂದರೆ ಲೋಕಿ ಅಂತ ನಮ್ಮ ನಿವಿ ಫ್ರೆಂಡ್, ನನಗೂ ಫ್ರೆಂಡ್, ಎಲ್ಲರಿಗೂ ಗೊತ್ತು, ನನ್ನ ಬರ್ತಡೇ ವ್ಲಾಗಲ್ಲೆಲ್ಲ ತೋರಿಸಿದ್ದೆ. ಸೊ ಲೋಕಿ ಫ್ಯಾಮಿಲಿ ನಾವು ಎಲ್ಲರೂ ತುಂಬ ಕ್ಲೋಸು, ಒಂಥರ ಓನ್ ಫ್ಯಾಮಿಲಿ ಥರನೇ ಇದ್ದೀವಿ, ನಾವು ಫ್ರೆಂಡ್ಸ್ ಥರ ಇಲ್ಲ. ಸೊ ಲೋಕಿ ಸಿಸ್ಟರ್ ಗಗನ ಅಂತ ಅವ್ರದ್ದು ಮದುವೆ ಇತ್ತು. ಗಗನ ಇರ್ಬೋದು, ಆಂಟಿ ಇರ್ಬೋದು, ತುಂಬ ಸರಿ ನನಗೆ ಫೋನ್ ಮಾಡಿ ಕರೆದಿದ್ರು. ಲೋಕಿನೂ ಅಷ್ಟೇ ತುಂಬ ಸರಿ ಕರೆದಿದ್ರು. ಹಾಗಾಗಿ ನಮಗೂ ಒಂಥರ ಚೇಂಜಸ್ ಇರುತ್ತೆ, ಹೋಗೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಡಿಸ್ಟೆನ್ಸು ಅಂದರೆ ಸೇಮ್ ಮೂಡಿಗೆರೆ ಅಷ್ಟೇ ಡಿಸ್ಟೆನ್ಸ್ ಇತ್ತು ದಾವಣಗೆರೆ ನಮ್ಮೂರಿಂದ, ರಂಗನಹಳ್ಳಿಯಿಂದ. ಹಾಗಾಗಿ ಓಕೆ 3 ಅವರ್ಸ್ ಜರ್ನಿ ಇರ್ಬೋದು, 3.5 ಅವರ್ಸು ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟ್ವಿ. ಬಬ್ಲು ಎಲ್ಲಿದ್ದೀರಾ? ಬರೀ ನಗ್ತಿರಲ್ಲ. ಎಲ್ಲಿದ್ದೀರಾ ನೀವು? ಮನೆ ಅಲ್ಲ ಇದು ಮನೆ ಅಲ್ಲ. ಎಲ್ಲಿ ಬಂದಿದ್ದೀರಾ? ಬೆಡ್ ಮೇಲೆ ಬಂದರೆ ಖುಷಿ ಅಣ್ಣಂಗೆ. ಸೊ ಮದುವೆ ಇದ್ದಿದ್ದು ದಾವಣಗೆರೆ ಸಿಟಿಯಲ್ಲೇ, ಹಾಗಾಗಿ ಆ ಸಿಟಿಯಲ್ಲೇ ರೂಮ್ಸ್ಗಳನ್ನೆಲ್ಲ ಬುಕ್ ಮಾಡಿದ್ರು. ನಾವು 6 ಅನ್ನೋ ಹಾಗೆ ರೀಚ್ ಆದ್ವಿ ದಾವಣಗೆರೆಗೆ. ಸೊ ಹೋಗಿ ರೂಮಿಗೆ ಫ್ರೆಶ್ ಅಪ್ ಆಗಿ, ಆಮೇಲೆ ಫಸ್ಟು ಬಬ್ಲಿಗೆ ರೆಡಿ ಮಾಡಿ, ಆಮೇಲೆ ಅಮ್ಮ ರೆಡಿಯಾಗಿ, ಆಮೇಲೆ ನಾನು ರೆಡಿ, ಲಾಸ್ಟಿಗೆ ಪಾಪ ನೀವೇ ರೆಡಿ ಆಗಿದ್ದು. ಲೇಟಾಗುತ್ತೇನೋ ಅಂದ್ಕೊಂಡ್ವಿ, ಬಟ್ ಇನ್ನೂ ಒಂದು 30 to 40 ಮಿನಿಟ್ಸ್, ಅಂದರೆ ಅಲ್ಲೇನು ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ ಅದಕ್ಕಿಂತ ಮುಂಚೆನೇ ಹೋಗಿದ್ವಿ. ಎಂಟ್ರಿ ಆಗ್ತಿದ್ದಂಗೆ ಫುಲ್ಲು ಡೆಕೋರೇಷನ್ ಎಲ್ಲ ನೋಡಿ ಖುಷಿ ಆಯಿತು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು. ಆ್ಯಂಡ್ ನಾನು ಮೇನ್ ಆಂಟಿ ಗಗನ ನೋಡೋಕ್ಕೆ ಎಕ್ಸೈಟಾಗಿ ಕಾಯ್ತಿದ್ದೆ. ಬಿಕಾಸ್ ನನ್ನ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಒಂದು ಸಾರಿ ಆಂಟಿ ಬ್ಯಾಂಗ್ಳೂರಿಗೆ ಬಂದಿದ್ದರು. ಆವಾಗಲೂ ಅಷ್ಟೇ ನನಗೆಲ್ಲ ಅಡುಗೆ ಮಾಡಿಕೊಟ್ಟಿದ್ರು. ತುಂಬ ಆಸೆ ಮಾಡ್ತಾರೆ ನನ್ನನ್ನು. ಆಮೇಲೆ ನನಗೆ ಪ್ರೆಗ್ನೆನ್ಸಿ ಪಿಲ್ಲೋನು ಇವರೇ ಗಿಫ್ಟ್ ಕೊಟ್ಟಿದ್ದರು ಆವಾಗ. ಮದುವೆ ಫಿಕ್ಸ್ ಆದಮೇಲಂತೂ ಗಗನ ಆಂಟಿ ಎಲ್ಲ ತುಂಬ ನನಗೆ ಕರೆದಿದ್ರು, ತುಂಬ ಸರಿ ಫೋನ್ ಮಾಡಿದರು. ಆ್ಯಂಡ್ ಇವರ ಒಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನು ಪ್ರಜ್ವಲ್ ಅಂತ, ನಾನು ಮೆಟರ್ನಿಟಿ ಶೂಟ್ ಮಾಡಿಸಿದ್ನಲ್ಲ, ಅವರೇ ಮಾಡಿಸಿದ್ದು. ಸಖತ್ತಾಗಿ ಮಾಡಿದರು ಮಾತ್ರ. ಸೊ ಅಫೋರ್ಡಬಲಲ್ಲಿ ಯಾರಾದರೂ ಒಳ್ಳೆ ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಬೇಕು ಅಂದರೆ ತಪ್ಪದೆ ಪ್ರಜ್ವಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ.
ವರ್ತ್ ಅಂತ ಹೇಳ್ಬೋದು. ಅವ್ರದ್ದು ವರ್ಕು ಅಷ್ಟು ತುಂಬ ಚೆನ್ನಾಗಿದೆ. ಸೊ ನನ್ನ ಒಂದು ಮೆಟರ್ನಿಟಿ ವ್ಲಾಗಲ್ಲಿ ಅವ್ರ ಡೀಟೇಲ್ಸ್ ಹಾಕಿದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಅವ್ರದ್ದು ಡೀಟೇಲ್ಸ್ ಹಾಕಿದ್ದೀನಿ. ಬೇಕಿದ್ರೆ ನೀವು ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಏ ಬಬ್ಲು ಬರೀ ಕಾರಿಂದೇ ಇದೆ ಅದಕ್ಕೆ. ಬಬ್ಲು ಈ ಕಡೆ ನೋಡು ಮುದು ಬಬ್ಲು ಇಲ್ಲಿ. ಅಬ್ಬಾ ಬಬ್ಲು 6 ಮಂತ್ ಬೇಬಿ ಫೋಟೋ ಶೂಟಿಂದು ಡ್ರೆಸ್ಸು ಹಾಕೇ ಇರಲಿಲ್ಲ ಅಂತ ಹಾಕಿದ್ದೆ. ಸೊ ನಾವು ಬೇಗನೆ ರೆಡಿ ಆಗಿಬಿಟ್ವಿ. 1 ಅವರಲ್ಲೆಲ್ಲ ರೆಡಿಯಾಗಿ 7:30 ಅನ್ನೋರಂಗೆ ಚೌಟ್ರಿಗೆ ಹೋದ್ವಿ. ಬಟ್ ಅವಾಗಿನ್ನೂ ಕಪಲ್ಸ್ ಅಂದರೆ ಹುಡುಗ ಹುಡುಗಿನ ನಿಲ್ಲಿಸಿರಲಿಲ್ಲ. ಸೊ ಹಾಗೆ ಒಂದು ಎಲ್ಲ ಡೆಕೋರೇಷನ್ ಹೇಗೆ ಮಾಡಿದ್ರು ಎಲ್ಲದು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು. ಆ್ಯಂಡ್ ಅಲ್ಲಿಗೆ ಹೋಗಿ ಅದೇ ನಾನು ಹೇಳಿದ್ನಲ್ಲ ಒಂದು 30-40 ಮಿನಿಟ್ಸ್ ಆದಮೇಲೆ ಎಲ್ಲ ಜನ ತುಂಬಿಟ್ರು. ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತಲ್ಲ. ಸೊ ಹುಡುಗ ಹುಡುಗಿ ಬರ್ತಿದ್ದಂಗೆ ಆ ಕಡೆ ಈ ಕಡೆ ಎಲ್ಲ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲರೂ ರೆಡಿ ಆಗಿದ್ದರು ಸ್ಟೇಜ್ ಮೇಲೆ ಹೋಗೋಕ್ಕೆ. ಬಟ್ ನಾವು ಆರಾಮಾಗಿ ದೂರದಲ್ಲೇ ಕೂತ್ಕೊಂಡು ನೋಡ್ತಾಯಿದ್ವಿ. ಬಟ್ ಇದು ಸೀಟ್ಸು ಚೆನ್ನಾಗಿತ್ತು, ಅರೇಂಜ್ಮೆಂಟ್ಗಳಿಂದೆಲ್ಲ ಒಂಥರ ಫಿಲ್ಮ್ ಥಿಯೇಟ್ರಲ್ಲಿ ಇರುತ್ತಲ್ಲ ಆ ಥರ ಸೀಟ್ಸ್ ಇತ್ತು. ಹಾಗಾಗಿ ಮತ್ತು ಸ್ಕ್ರೀನ್ಸ್ LED ಸ್ಕ್ರೀನ್ಸ್ ಇರೋದ್ರಿಂದ ನಾವು ಆರಾಮಾಗಿ ದೂರದಲ್ಲೇ ನೋಡ್ತಾ ಇದ್ವಿ. ಬಟ್ ನನಗೆ ಆಂಟಿ ಮತ್ತು ಗಗನನ ಫಸ್ಟ್ ಮಾತಾಡಿಸ್ಬೇಕು ಅನ್ನೋದಿತ್ತು. ಬಟ್ ಅದೇ ಆ ಕ್ರೌಡಲ್ಲಿ ಹೆಂಗೆ ಎತ್ಕೊಂಡು ಹೋಗೋದು ಮತ್ತು ಬರೋದು ಸುಮ್ಮನೆ ರಿಸ್ಕು ಅಂತ ಅಂದ್ಬಿಟ್ಟು ಮಾಮೂಲಿ ಸ್ಟೇಜ್ ಮೇಲೆ ಹೋದಾಗ್ಲೇ ಮಾತಾಡ್ಸೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಓಕೆ ಎಲ್ಲ ಫೋನ್ ಮಾಡಿಕೊಂಡು ನಮ್ಮನ್ನೊಂದು ಸರಿ ಮಾತಾಡ್ಸ್ಕೊಂಡು ಹೋಗಿದ್ದ. ಆಮೇಲೆ ನಾವು ಫಸ್ಟು ಊಟ ಮಾಡ್ಕೊಂಬರೋದು ಬೆಟರ್ ಅಂತ ಅಂದ್ಕೊಂಡು ಊಟ ಮುಗಿಸ್ಕೊಂಡು ಬಂದು ಆಮೇಲೆ ನಾವು ಸ್ಟೇಜ್ ಮೇಲೆ ಹೋದ್ವಿ. ಬಟ್ ರಿಯಲಿ ಇಬ್ಬರೇ ಹೋಗಿದ್ರೆ ಮಾತ್ರ ಸಖತ್ತು ಕಷ್ಟ ಆಗ್ತಿತ್ತು. ನಮ್ಮಮ್ಮ ಒಂಥರ ದೇವ್ರ ಥರ ಕರ್ಕೊಂಡೋಗಿದ್ದಕ್ಕೆ ಆಯಿತು. ಯಾಕಂದರೆ ಈಗ ನಾನು ನೀವಿ ಊಟ ಮಾಡಬೇಕು ಅಂದರೆ ಅಮ್ಮ ಇರ್ತಿದ್ರು, ಇಲ್ಲ ನಾನು ಅಮ್ಮ ಇದ್ದಾಗ ಮಗುನ ನೀವಿ ನೋಡ್ಕೊತಾ ಇದ್ರು. ಈ ಥರ ನೀವು ಊಟ ಮಾಡುವಾಗ ನಾವು ಪಾಪುನ ನೋಡ್ಕೊತಿದ್ವಿ. ಈ ಥರ ಯಾರಾದರೂ ಒಬ್ಬರು ಬೇಕೇ ಬೇಕಾಗಿತ್ತು. ಸೊ ಅಮ್ಮ ಇರೋದ್ರಿಂದ ಸಖತ್ತು ಹೆಲ್ಪ್ ಆಯಿತು. ಸೊ ಯಾವಾಗಲೂ ಅಮ್ಮ ಜೊತೆನೇ ಇರಲ್ಲ, ಗೊತ್ತು. ನಾವು ಕಲಿಬೇಕು ಇಂಡಿಪೆಂಡೆಂಟಾಗಿ ನೋಡ್ಕೊಳ್ಳೋದನ್ನು. ಬಟ್ ಇವಾಗ ಇನ್ನೂ ಒಂದು ಚಿಕ್ಕವನಲ್ವಾ. ಆ್ಯಂಡ್ ಇದು ಫಸ್ಟ್ ಫಂಕ್ಷನ್ ಬೇರೆ ಹೋಗಿರೋದು ನಾವು. ಅಂದರೆ ಇಷ್ಟು ದೂರ. ಆ ವೀಣಾ ಮದುವೆ ಆದರೆ ಮನೆ ಮುಂದೆನೇ ಇತ್ತು, ಆರಾಮಾಗಿ ಹೋಗಿ ಬಂದೆ, ಏನೂ ಅನ್ನಿಸ್ಲಿಲ್ಲ. ಬಟ್ ಇದು ತುಂಬ ಜರ್ನಿ ಮಾಡಿರೋದಲ್ವ, ಹಾಗಾಗಿ ಇಬ್ಬರಿಗೆ ಆಗಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಅಮ್ಮನೂ ಕರ್ಕೊಂಡು ಹೋದ್ವಿ. ನೆಕ್ಸ್ಟು ಗಗನಾಗೆಲ್ಲ ವಿಶ್ ಮಾಡಿ ಆಂಟಿನೆಲ್ಲ ಮಾತಾಡಿಸ್ಕೊಂಡು ಇನ್ನು ನೆಕ್ಸ್ಟ್ ಡೇ ಮುಹೂರ್ತಕ್ಕೂ ನಾವು ಅಟೆಂಡ್ ಮಾಡೋದಿತ್ತು. ಹಾಗಾಗಿ ಬೇಗ ರಿಟರ್ನ್ ಬಂದ್ವಿ. ಅಮ್ಮ ಬಬ್ಲು ಕರೆಕ್ಟ್ ಟೈಮಿಗೆ ಹೊರಟಿದ್ದೀರಪ್ಪ, ಅಪ್ರಿಷಿಯೇಟ್ ಮಾಡ್ಬೇಕು. ನಿಜವಾಗ್ಲೂ ಸೂಪರ್. 11 ಗಂಟೆಗೆ ಹೊರಟಿದ್ದೀರಾ, ವೆರಿ ಗುಡ್. ನಿಜ ಹೇಳ್ತಿದ್ದೆ ಏನು? ಕರೆಕ್ಟ್ 11 ಗಂಟೆಗೆ ಹೊರಟಿದ್ದೀರಾ ನೋಡಿ. ನೀನು ಹೇಳಿದ ಅಷ್ಟೇ ಟೈಮ್ ತಾನೆ. ನಮ್ಮ ಬಬ್ಲು ಮನೇಲಿ ಅಮ್ಮ ಬೇಕು ಅನ್ನೋ ಥರನೇ ಇರಲಿಲ್ಲ. ಇಲ್ಲಿಗೆ ಬಂದಾಗ್ಲಿಂದ ಅಮ್ಮ ಅಮ್ಮ ಅಂತ ಒಟ್ಟು ನಾನು ಬೇಕು, ನನ್ನ ಹತ್ರ ಹೋಗ್ತೀನಿ ಅನ್ನೋ ಥರ ಬರ್ತಾನೆ. ಬಬ್ಲು ಸರಿ ಇರಲಿ, ಆಗ್ಬೇಕು. ಸುಮ್ಮನೆ ನಿತ್ಕ ಈಗ ಬೇಕು ಬರ್ತೀನಿ ಅಂತಾನೆ. ಅಲ್ಲೋಡ ಅಮ್ಮ ನೋಡು, ರೋಡ್ ನೋಡ ಬರ್ತಿತ್ತ.
ಇಲ್ಲ ಇವರಿದಾರಲ್ಲ ಓಕೆ ನೆಕ್ಸ್ಟ್ ಮದುಮಗ ಅಮ್ಮ ಅಲ್ಲಿದೆ. ಸೊ ಫ್ರೆಂಡ್ಸ್, ಇಷ್ಟೊತ್ತು ಹೇಳಿದೆ ನಾನು ಇವ್ರ ಬಗ್ಗೆನೇ. ಇವರೇ ಲೋಗಿ ಮತ್ತು ಗಗನ ಅವರಮ್ಮ, ನನ್ನ ಫೇವ್ರೆಟ್ ಆಂಟಿ. ಅಲ್ಲಿ ಮದುವೆ ನಡೀತಾ ಇದ್ರೂ ನೋಡಿ ಬಂದು ನಮ್ಮನ್ನೆಲ್ಲ ಮಾತಾಡಿಸಿ ನಮ್ಮ ಜೊತೆನೇ ಕೂತ್ಕೊಂಡು ಪಾಪುನೆಲ್ಲ ಕರ್ಕೊಂಡು ಅಲ್ಲೆಲ್ಲ ಅಂದರೆ ರಿಲೇಟಿವ್ಸ್ನ ಮಾತಾಡ್ಸೋಕ್ಕೆಲ್ಲ ಬಬ್ಲೂನ ಕರ್ಕೊಂಡೇ ಓಡಾಡ್ತಾಯಿದ್ರು. ಆಮೇಲೆ ಅವ್ನು ಸುಮ್ಮನಿದ್ದ. ಆಮೇಲೆ ಫ್ಲ್ಯಾಶ್ ಆಯಿತು ಅವನಿಗೆ, ಓ ನನ್ನ ಅಮ್ಮ ಹತ್ರ ಇಲ್ಲ ಅಂತ. ಆಮೇಲೆ ಸ್ವಲ್ಪ ಕೊಡು ಅಂತ ಅತ್ತ ಆಮೇಲೆ ಆಂಟಿ ತಂದು ಕೊಟ್ಟರು. ಆ್ಯಂಡ್ ಅಷ್ಟೇ ಅಲ್ಲ, ಆವಾಗಲೇ ವಿಡಿಯೋ ನೋಡಿರ್ಬೋದು, ನಾನು ಸ್ವಲ್ಪ ತೆತ್ಕೊತೀನಿ ಅಂತ ಒಬ್ಬೊಬ್ಬರೇ ಪಾಸ್ ಮಾಡ್ತಾನೇ ಇದ್ದರು ಬಬ್ಲೂನ. ಸೊ ಎಲ್ಲರೂ ತುಂಬ ಇಷ್ಟಪಡ್ತಾಯಿದ್ರು ಬಬ್ಲೂನ. ನಾನೊಂದು ಸ್ವಲ್ಪ ತೆತ್ಕೊಂಡ್ಲಾ, ಕೊಡ್ತೀರಾ ಮಗುನ ಅಂತೆಲ್ಲ ಕೇಳೋರು. ಸೊ ಇವ್ನು ಗೊತ್ತಲ್ಲ, ಇವ್ನು ಯಾರು ಸ್ಟ್ರೇಂಜರೇ ಆಗಿರಲಿ, ಯಾರು ಮಾತಾಡಿಸ್ತಾರೋ ಅಂದ್ಕೊಂಡು ಹೋಗ್ಬಿಡ್ತಾನೆ ಇವನು. ಅಳೋದು ಮಾಡೋದೆಲ್ಲ ಮಾಡಲ್ಲ. ಬಟ್ ಎಲ್ಲೋ ಒಂದು ಸರಿ ಗಾಬರಿ ಆದರೆ ಅಳ್ತಾನೆ ಅಷ್ಟೇ, ಇಲ್ಲ ಅಂದರೆ ಎಲ್ಲರ ಹತ್ರನೂ ಹೋಗ್ತಾನೆ. ಆ್ಯಂಡ್ ರಿಸೆಪ್ಷನ್ ಔಟ್ಫಿಟ್ಟಲ್ಲಿ ನಾನು ಗಗನನ ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ಸೊ ಹಾಗಾಗಿ ಮುಹೂರ್ತದ್ದು ಸ್ವಲ್ಪ ಜಾಸ್ತಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಗಗನನೂ ಅಷ್ಟೇ ತುಂಬ ಅಂದರೆ ರಿಸೆಪ್ಷನ್ ಲುಕ್ಕಲ್ಲೂ ಅಷ್ಟೇ ಔಟ್ಫಿಟ್ಟಲ್ಲೆಲ್ಲ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ಮುಹೂರ್ತದ ಲುಕ್ಕಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಸೊ ಫ್ರೆಂಡ್ಸ್, ಈ ಕ್ಲಿಪ್ಪಿಂಗ್ ಏನಿದೆ ಇದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಗಗನ ಫ್ಯಾಮಿಲಿ ಆ್ಯಂಡ್ ಅವ್ರ ಹಸ್ಬೆಂಡ್ ಫ್ಯಾಮಿಲಿ. ಆ್ಯಂಡ್ ಅಂಕಲ್ನ ನಾನು ಪರಿಚಯ ಮಾಡಿಸಿಲ್ಲ. ಸೊ ಲೋಕಿ ಪಕ್ಕ ಇದ್ದಾರಲ್ಲ, ತಲೆ ಮೇಲೆ ಪೇಟ ಹಾಕ್ಕೊಂಡು ಅವರೇ ಲೋಕಿ ಫಾದರು. ಆ್ಯಂಡ್ ಫ್ರೆಂಡ್ಸ್, ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿವರೆಗೂ ನೋಡ್ಕೊಂಡು ಬಂದಿರೋ ಮದುವೆ, ಇನ್ಕ್ಲೂಡಿಂಗ್ ನಂದು ಮದುವೆಲೂ ಅಷ್ಟೇ, ಹುಡುಗಿ ತಂದೆ ತಾಯಿ ಎಲ್ಲ ಏನಿರ್ತಾರೆ, ಹುಡುಗ ತಂದೆ ತಾಯಿ ಇರಲಿ, ಹುಡುಗಿ ಕಡೆ ತಂದೆ ತಾಯಿ ಇರಲಿ, ಎಲ್ಲರೂ ಬ್ಯುಸಿಯಾಗಿರ್ತಾರೆ ಸಖತ್ತು. ಅಂದರೆ ಅಲ್ಲಿ ನೆಂಟರುಗಳು ಮಾತಾಡ್ಸೋದಿರ್ಬೋದು, ಊಟದ ಕಡೆ ನೋಡೋದಿರ್ಬೋದು, ಅದು ಇದು ಅರೇಂಜ್ಮೆಂಟ್ಸು ಸಖತ್ತು ತಲೆ ಬಿಸಿ, ಸಖತ್ತು ಎಂಗೇಜ್ ಆಗಿರ್ತಾರೆ. ಬಟ್ ನನಗೆ ಆಶ್ಚರ್ಯ ಅನಿಸಿದ್ದು ಲೋಕಿ ಆ್ಯಂಡ್ ಅಂಕಲ್ ಆಂಟಿ 3 ಜನನೂ ಪ್ರತಿಯೊಂದು ಶಾಸ್ತ್ರದಲ್ಲೂ ಗಗನ ಜೊತೆ ಇದ್ದರು. ಅಂದರೆ ಅವರು ಎಷ್ಟು ಪ್ರೀಪ್ಲ್ಯಾನ್ ಮಾಡಿಕೊಂಡು ಎಷ್ಟು ಅರೇಂಜ್ಮೆಂಟು ಅವ್ರು ಮಾಡಿರ್ಬೋದು ಮುಂಚೆನೇ ಅಂತ ನಾನು ಥಿಂಕ್ ಮಾಡಿದೆ. ನಂಗೆ ಸಖತ್ ಖುಷಿ ಆಯಿತು. ಈ ಥರ ಎಲ್ಲಿ ಇರ್ತಾರೆ ಎಲ್ಲ ಒಂದು ಶಾಸ್ತ್ರದಲ್ಲೂ ತಂದೆ ತಾಯಿ ಜೊತೆ ಅಲ್ವಾ. ಸೊ ನನಗೆ ಅದು ಇದೇ ಫಸ್ಟು ಮದುವೆಲಿ ನಾನು ಹಂಗೆ ನೋಡಿರೋದು.
ಪ್ರತಿಯೊಂದು ಶಾಸ್ತ್ರದಲ್ಲೂ ಅಂಕಲ್ ಆಂಟಿ ಲೋಕಿ 3 ಜನನೂ ಗಗನ ಜೊತೆನೇ ಇದ್ದರು. ಸೊ ಖುಷಿ ಆಯಿತು, ಎಲ್ಲರ ಮದುವೆಲೂ ಹೀಗೆ ಇರಬೇಕು ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಫ್ರೆಂಡ್ಸ್, ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳೋದು ಮರ್ತಿದ್ದೀನಿ. ಫಸ್ಟ್ ಎಲ್ಲರೂ ನಮ್ಮ ಗಗನಗೆ ವಿಶ್ ಮಾಡಿ. ನನ್ನ ಕಡೆಯಿಂದೆಲ್ಲ ಹ್ಯಾಪಿ ಮ್ಯಾರಿಡ್ ಲೈಫ್. ನೀವೆಲ್ಲರೂ ವಿಶ್ ಮಾಡಿ. ಮುಂದಿನ ಜೀವನ ಏನಿದೆ ಎಲ್ಲ ಹ್ಯಾಪಿಯಾಗಿ ಚೆನ್ನಾಗಿ ಇರಲಿ ಅಂತ ನಾನು ಕೇಳ್ಕೊತೀನಿ. ನೀವು ಎಲ್ಲರೂ ಅವಳಿಗೆ ಹಾರೈಸಿ. ಆ್ಯಂಡ್ ನಾವು ಅದೇ ನೆಕ್ಸ್ಟ್ ಮತ್ತೆ ಇನ್ನೊಂದು ಸರಿ ರಿಸೆಪ್ಷನ್ ಥರ ಇತ್ತು. ಬಟ್ ನಮಗೆ ಆಲ್ರೆಡಿ ಲೇಟಾಗಿತ್ತು. ನೀವು ಮತ್ತೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಲೋಕಿಗೆ ಆಂಟಿಗೆಲ್ಲ ಅಲ್ಲೇ ಬಾಯ್ ಬಾಯ್ ಅಂತ ಮಾಡಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ರಿಟರ್ನ್ ನಾವು ಹೊರಟ್ವಿ. ಸೊ ಮತ್ತೆ ಆ ರೂಮಿಗೆ ಹೋಗ್ಬಿಟ್ಟು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಚೆಕ್ಔಟ್ ಆಗಿ ಊರಿಗೆ ಹೊರಟ್ವಿ. ಇಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.